ಇಲ್ಲಿ ಪ್ರವೀಣನ್ಗೂ ನನಗೆ ಆರೋಪಿ, ಸೌಜನ್ಯ ನನ್ನ ಮಗಳು, ರುಕ್ಸಾನಾನು ನನ್ನ ಮಗಳು. ಮಂಗಳೂರಿನಲ್ಲಿ 4 ಮುಸ್ಲಿಂ ಕುಟುಂಬದವ್ರನ್ನ ಪ್ರೀತಿ ಮಾಡಿದ ಕೊಂದು ಹಾಕಿದ್ರು ಪ್ರವೀಣ, ಅವ್ನಿಗೂ ಕೂಡ ಅದೇ ಶಿಕ್ಷೆ ಆಗಬೇಕು. ಎಲ್ಲರಿಗೂ ಒಂದೇ ಶಿಕ್ಷೆ ಆಗ್ಬೇಕು. ನಾನು ಮೊದಲೇ ಪದೇ ಪದೇ ಹೇಳ್ತಾ ಇದ್ದೀನಿ, ರಾಜಕೀಯವನ್ನು ಬಿಟ್ಟು ಮಾತಾಡ್ರಿ, ಬೇಳೆ ಬೇಯಿಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಾಳೆ ಇದು ನಿಮ್ಮ ಹೆಣ್ಮಕ್ಳಿಗೂ ಕೂಡ ಆಗ್ಬಹುದು. ಬಡವರ ಮಕ್ಕಳು ಬೀದಿಗೆ ಬಿದ್ದಿಲ್ಲ, ಹಾಗಾಗಿ ಹೆಣ್ಣಾಗಿ ನೋಡಿ, ಒಂದು ಹೆಣ್ಣ ಜೀವವಾಗಿ ನೋಡಿ. ಹೆಣ್ಣನ್ನು ಪ್ರತಿ ಸರಿನೂ ಕಡೆಗಣಿಸ್ತಾ ಬಂದಿದ್ದೀರಿ. ಇಂಥ ಟೈಮಲ್ಲಿ ಹೆಣ್ಣುಗಳ ಮೇಲೆ ರಾಜಕೀಯ ನೀವು ಮಾಡಬೇಡಿ. ಮಾನವೀಯತೆ ದೃಷ್ಟಿ, ಮಾನವೀಯತೆ ನಿಮ್ಗಿರ್ಲಿ ಅನ್ನುವಂಥದ್ದು ನಮ್ದು. ಹಾಗಾದರೆ ಇವತ್ತು ಅದನ್ನು ಜಾತಿ ಧರ್ಮ ಅಂತ ನೋಡುವುದಾದ್ರೆ ಇಷ್ಟು ಮನೆಗೊಬ್ಬರಂತ ಧಾರವಾಡದ ಎಲ್ಲ ಸಮಾಜದ ಮುಸ್ಲಿಂ ಸಮಾಜದ ಜನ ಇವತ್ತಿಲ್ಲಿ ಸೇರ್ತಾ ಇರಲಿಲ್ಲ. ಇವತ್ತು ಫಯಾಜ್ಗೂ ಕೂಡ ಶಿಕ್ಷೆ ಆಗಬೇಕು, ಪ್ರದೀಪ್ಗೂ ಕೂಡ ಆಗಬೇಕು, ಸೌಜನ್ಯನ ಆರೋಪಿಗೂ ಆಗಬೇಕು, ಪ್ರವೀಣಂಗೂ ಕೂಡ ಆಗಬೇಕು, ಕೊಪ್ಪಳದ 6 ವರ್ಷದ ಹೆಣ್ಣು ಮಗುವನ್ನು ಕೊಂದಂತ ರಾಕ್ಷಸನಿಗೂ ಕೂಡ ಶಿಕ್ಷೆ ಆಗಬೇಕು. ಪ್ರೀತಿ ಎಂಬುದು ತ್ಯಾಗ ಅಂತ ನಾನು ಕ್ರೈಸ್ತಳಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ದೇವರು ಪ್ರೀತಿ ತ್ಯಾಗ. ನನ್ನ ಜೊತೆ ಇರೋರಂತೂ ಪ್ರೀತಿಯಾಗಿ ಅವ್ರು ಸಮಾಧಾನವಾಗಿದ್ದರೆ ನಾನು ತ್ಯಾಗ ಮಾಡಲಿಕ್ಕೆ ರೆಡಿ ಇರಬೇಕು ಅಂತ ನನ್ನ ಕಲ್ತ್ಕೊಂಡು ಓದ್ಕೊಂಡು ಬಂದಿರೋಂಥವಳು. ಇವತ್ತು ಪ್ರೀತಿಯ ಹೆಸರಿನಲ್ಲಿ ಇಂಥ ಒಂದು ದೌರ್ಜನ್ಯ ನಡೆದಿದೆಯಲ್ಲ, ಇದು ಇಡೀ ದೇಶಕ್ಕೇ ಒಂಥರ ಭಯಂಕರವಾದ ಒಂದು ವಾತಾವರಣ ಸೃಷ್ಟಿ ಮಾಡಿದೆ. ಬಹುಶಃ ರುಕ್ಸಾನಾ ಬಂದುಬಿಟ್ಟು ಹಾಸನ ಬೆಂಗಳೂರಿನವಳು ಅಂತ ಅಂದ್ಕೊಂಡು ನಾವು ಬಿಟ್ಟು ಸೌಜನ್ಯ ಇವತ್ತಿಗೂ ಕೂಡ 12 ವರ್ಷ ಆದರೂ ಸೌಜನ್ಯಗೆ ನ್ಯಾಯ ಸಿಗ್ತಾ ಇಲ್ಲ. ನಾನು ಡಾಕ್ಟರ್ ಇಸಬೆಲ್ಲಾ ಅಂತ, ಎದ್ದೇಳು ಕರ್ನಾಟಕ ಹಾಗೂ ಸಾಧನಾ ಸಂಸ್ಥೆ ಮತ್ತು ಧಾರವಾಡದ ಜನತೆಯನ್ನು ಮತ್ತು ಕಥೋಲಿಕ ಕ್ರೈಸ್ತ ಧರ್ಮಸಭೆಯನ್ನು ನಾನು ಪ್ರತಿನಿಧಿಸಿ ಇವತ್ತು ಬಹಳ ನೋವಿನಿಂದ ನಾನು ಹೇಳ್ಕೊಳ್ಳೋದು ಏನಂದರೆ, ಒಬ್ಬ ಹೆಣ್ಣಾಗಿ ನಾನು ಬದುಕಿನ ಏರಿಳಿತಗಳನ್ನು ನಾನು ನೋಡಿದ್ದೇನೆ. ಆದಿವಾಸಿಗಳಲ್ಲಿರುವಂಥ ಮಾನವೀಯತೆ, ಬಡವರಲ್ಲಿರುವಂಥ ಮಾನವೀಯತೆ ಅಂದು ನಾನು ಕಂಡಿದ್ದೇನೆ. ಆದರೆ ದಿನಗಳು ಬೆಳೆದಂಗೆ ನಾವು ಮಾನವರಾಗ್ತಾ ಇದ್ದೀವಿ, ನಾವು ಸಬಲರಾಗ್ತಾ ಇದ್ದೀವಿ. ನಾವು ಎಂಪವರ್ಮೆಂಟ್ ಅಂತ ಹೇಳ್ತಾ ಶಿಕ್ಷಣದ ಹೆಸರಿನಲ್ಲಿ, ಬೇರೆ ಬೇರೆ ವಿಚಾರಗಳ ಹೆಸರಿನಲ್ಲಿ ಇವತ್ತು ಹೆಣ್ಮಗಳನ್ನು ಪ್ರತಿ ಹಂತದಲ್ಲಿಯೂ ಕೂಡ ಬಳಸಲಾಗ್ತಾ ಇದೆ. ಇವತ್ತು ನೀವೆಲ್ಲ ಯೋಚನೆ ಮಾಡಿ, ಒಂದು ಅಡ್ವರ್ಟೈಸ್ಮೆಂಟಿಂದ ಹಿಡ್ಕೊಂಡು, ಸರಾಯಿ ಅಂಡರ್ವೇರ್ ಅಡ್ವರ್ಟೈಸ್ಮೆಂಟ್ ಹಿಡ್ಕೊಂಡು ಹೆಣ್ಮಕ್ಕಳನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಶರೀರದ ಮೇಲೆ ನಮ್ಮ ರಾಜಕೀಯ, ಹೆಣ್ಣಿನ ಶರೀರದ ಮೇಲೆ ಈ ದೇಶದ ಅಸ್ತಿತ್ವ ಉಳ್ಕೊಂಡಂಗೆ ನಾವು ನಡ್ಕೊಳ್ತಾ ಇದ್ದೀವಿ. ಇದು ತಪ್ಪು ಅಂತ ನಾನು ಖಂಡಿಸ್ತೀನಿ. ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ನನ್ನ ಪ್ರಕಾರ ಇರೋದು ಎರಡು ಲಿಂಗಗಳು, ಗಂಡು ಮತ್ತು ಹೆಣ್ಣು. ಸೊ ಇದು ಏನಾಗ್ತಾ ಇದೆ ಅಂತ ಹೇಳಿದರೆ, ತನ್ನನ್ನು ಸಮರ್ಥ ಮಾಡ್ಕೊಳ್ಳಿಕ್ಕೆ ಗಂಡಸು ಯಾವತ್ತು ಹೆಣ್ಣಿನ ಮೇಲೆ ದೌರ್ಜನ್ಯಗಳನ್ನು ಧಾರ್ಮಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಕೌಟುಂಬಿಕ ನೆಲೆಯಲ್ಲಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ಹಂತದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಆದರೆ ಇವತ್ತು ನಾನು ನೆನೆಸ್ಕೊಳ್ತಾ ಇದ್ದೀನಿ, ನೇಹಾ, ಧಾರವಾಡದಲ್ಲಿ ನಮಗೆ ಇದು ಮೊದಲನೇ ಬಾರಿ ಆಗ್ತಾ ಇರುವಂಥದ್ದು. ನಮ್ಮ ಧಾರವಾಡದ ಇತಿಹಾಸದಲ್ಲಿ ಈ ರೀತಿಯಲ್ಲಿ ನನಗೀಗ 51 ವಯಸ್ಸು, ನಾನು ಮೊದಲನೇ ಬಾರಿಗೆ ಇದನ್ನು ನೋಡಿದ್ದೀನಿ, ಕೇಳಿದ್ದೀನಿ ಬೇರೆ ಬೇರೆ ದೇಶಗಳಲ್ಲಿ, ರಾಜ್ಯಗಳಲ್ಲಿ, ನನ್ನ ದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಇದನ್ನು ರಾಜ್ಯಗಳಲ್ಲಿ ನೋಡಿದ್ದೇವೆ. ಆದರೆ BVB ಕಾಲೇಜಿನಲ್ಲಿ ನಡೆದಂತಹ ಒಂದು ಈ ಹಿಂಸೆ ಬಹಳಷ್ಟು ಭಯಂಕರ. ಮತ್ತೊಂದು ಪ್ರೀತಿ ಪ್ರೇಮ ಇರಲಿ, ಎಲ್ಲದಕ್ಕೂ ಒಪ್ಪಿಗೆ ಉಂಟು. ಆದರೆ ಪ್ರೀತಿ ಎಂಬುದು ತ್ಯಾಗ ಅಂತ ನಾನು ಕ್ರೈಸ್ತಳಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ದೇವರು ಪ್ರೀತಿ ತ್ಯಾಗ. ನನ್ನ ಜೊತೆ ಇರೋರಂತೂ ಪ್ರೀತಿಯಾಗಿ ಅವ್ರು ಸಮಾಧಾನವಾಗಿದ್ದರೆ ನಾನು ತ್ಯಾಗ ಮಾಡಲಿಕ್ಕೆ ರೆಡಿ ಇರಬೇಕು ಅಂತ ನನ್ನ ಕಲ್ತ್ಕೊಂಡು ಓದ್ಕೊಂಡು ಬಂದಿರೋಂಥವಳು. ಇವತ್ತು ಪ್ರೀತಿಯ ಹೆಸರಿನಲ್ಲಿ ಇಂಥ ಒಂದು ದೌರ್ಜನ್ಯ ನಡೆದಿದೆಯಲ್ಲ, ಇದು ಇಡೀ ದೇಶಕ್ಕೇ ಒಂಥರ ಭಯಂಕರವಾದ ಒಂದು ವಾತಾವರಣ ಸೃಷ್ಟಿ ಮಾಡಿದೆ. ಮೊನ್ನೆ ಏಪ್ರಿಲ್ 4ರಂದು ರುಕ್ಸಾನಾಳ ಜೊತೆ ಪ್ರದೀಪ್ ಎನ್ನುವನು ಆಕೆಗೆ ಬಸುರಿ ಮಾಡಿ, ಆಕೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರುಕ್ಸಾನಾನ ಇಟ್ಕೊಂಡು ಹಾಸನಲ್ಲಿ ಡಿಲಿವರಿ ಮಾಡಿಸಿ, ಆಕೆನೇ ಹೀನಾಯವಾಗಿ ಸಾಯಿಸಿ, ಆಕಿನ ಸೂಟ್ ಹಾಕಿ ಆ ಮಗುನ ಎಲ್ಲೋ ಒಂದು ಕಡೆ ಚೆಲ್ಲುವಂಥದ್ದು. ಆವಾಗ ಯಾಕೆ ನಾವು ಸುಮ್ಮನಾಗಿದ್ವಿ ಅನ್ನುವಂಥ ಪ್ರಶ್ನೆ ನನಗೆ ಪದೇ ಪದೇ ಹೇಳ್ತಾ ಇದೆ. ಬಹುಶಃ ರುಕ್ಸಾನಾ ಬಂದುಬಿಟ್ಟು ಹಾಸನ ಬೆಂಗಳೂರಿನವಳು ಅಂತ ಅಂದ್ಕೊಂಡು ನಾವು ಬಿಟ್ಟು ಸೌಜನ್ಯ ಇವತ್ತಿಗೂ ಕೂಡ 12 ವರ್ಷ ಆದರೂ ಸೌಜನ್ಯಗೆ ನ್ಯಾಯ ಸಿಗ್ತಾ ಇಲ್ಲ. ಆಮೇಲೆ ಮಂಗಳೂರಿನಲ್ಲಿ ಪ್ರವೀಣ್ ಅನ್ನೋನು 4 ಮುಸ್ಲಿಂ ಹುಡುಗಿನ ಪ್ರೀತಿ ಮಾಡಿದ್ದಾನೆ ಏರ್ಫೋರ್ಸ್ಗೆ ಅಂತ ಹೇಳಿ ಕೊಚ್ಚಿ ಸಾಯಿಸಿದಾಗಲೂ ಕೂಡ ಅವ್ನು ಮೆಂಟಲಿ ಸರಿ ಇಲ್ಲ ಅಂತ ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ. ಬಹುಶಃ ಇಂಥ ಎಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇರುವ ಒಂದು ಕಾರಣದಿಂದಾಗಿ ಗಂಡಸಿನ ಮನಸ್ಸಿನಲ್ಲಿರುವಂಥ ಕ್ರೌರ್ಯ ದಿನದಿನಕ್ಕೆ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆದು, ಸೋಷಿಯಲ್ ಮೀಡಿಯಾ ಕಾರಣ ಇರ್ಬೋದು, ಮೊಬೈಲಲ್ಲಿರುವಂಥ ಇಂಟರ್ನೆಟ್ ಕಾರಣ ಇರ್ಬೋದು. ಸೊ ಈಗಿನ ಯೂತ್ ಅದನ್ನು ನೋಡಿ ಈ ರೀತಿಯಲ್ಲಿ ಇವತ್ತು ಘಟನೆಗಳು ನಡೀತಾ ಇದೆ. ಇವತ್ತು ನಾವು ಧಾರವಾಡದೆಲ್ಲ ಸಮಸ್ತ ಜನತೆ ಒಂದಾಗಿ ರಾಜಕೀಯವನ್ನು ಹೊರಗಿಟ್ಟು, ಇವಳು ಒಂದು ಹೆಣ್ಣು, ನೇಹಾ ಒಂದು ಹೆಣ್ಣು, ಇದನ್ನು ಮತ್ತೆ ಪುನರ್ವರ್ತನೆ ಆಗಬಾರ್ದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನ್ನೋದಾದರೆ ಸರಿಯಾದ ಒಂದು ಕಠಿಣ ಶಿಕ್ಷೆನ ನಾವು ಕೊಡಲೇಬೇಕು. ಈ ದೇಶದಲ್ಲಿ ಒಂದೇ ಸಾರಿ ಗಲ್ಲು ಶಿಕ್ಷೆ ಒಬ್ಬರಿಗಾಗಿದೆ. ಬಹುಶಃ ನಿನ್ನೆ ರಾತ್ರಿ ನಾನು ಓದ್ತಿರುವಾಗ ಅಂದ್ಕೊಂಡೆ ಮತ್ತೆ ಯಾಕೆ ಇದು ಪುನರಾವರ್ತನೆ ಆಗಬಾರ್ದು ಅಂತ. ಯಾಕಂದರೆ ಕೊಪ್ಪಳದಲ್ಲಿ
6 ವರ್ಷದ ಮಗುನ ಕೊಚ್ಚಿ ಕೊಚ್ಚಿ ಕೊಂದು ಬ್ಯಾಗನಲ್ಲಿ ಹಾಕಿ ಚೆಲ್ಲಿದ್ದಾರೆ. ನಿನ್ನೆ ರಾತ್ರಿ ನನಗೆ ವಿಷಯ ಗೊತ್ತಾಯಿತು. ಅಂದರೆ 6 ವರ್ಷದ ಮಗುನೂ ಇವರಿಗೆ ಸಾಕಾಗ್ತಾ ಇಲ್ಲ, ಇವರಿಗೆ 100 ವರ್ಷದ ಮುದುಕಿನೂ ಸಾಕಾಗ್ತಾ ಇಲ್ಲ. ಆದರೆ ಹಂಗಾದರೆ ನಮ್ಮ ಹೆಣ್ಣು ಮಕ್ಕಳ ಬದುಕಿನ ಪ್ರಶ್ನೆ ಅನ್ನುವಂಥದ್ದು ಒಂದು ದೊಡ್ಡ ಸವಾಲು. ಇಲ್ಲಿ ಜಾತಿ ಧರ್ಮಕ್ಕಿಂತ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಹೋರಾಟ ಗಂಡು ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡಬೇಕು, ಗಂಡು ಮಕ್ಕಳಿಗೆ ಒಂದು ಸರಿದಾರಿಯಲ್ಲಿ ನಡೆಸಬೇಕು. ಯಾಕಿದು ಆಗ್ತಾ ಇದೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇಲ್ಲಿ ಜಾತಿ ಅಥವಾ ಧರ್ಮ ಅದರ ಮೇಲೆ ರಾಜಕಾರಣ ಮಾಡೋದಾದರೆ ಇವತ್ತು ಬಹುಶಃ ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ ಆಗಿರ್ಬೋದು, ನಾವು ಸಿಸ್ಟರ್ಸು, ನಾವು ಕ್ರೈಸ್ತರು, ನಾವೆಲ್ಲರೂ ಮನುಷ್ಯರು, ನಮಗೆಲ್ಲರಿಗೂ ಒಂದು ಬೈಬಲ್, ಅದು ಈ ದೇಶದ ಬೈಬಲ್, ಭಾರತದ ಸಂವಿಧಾನ ಅನ್ನುವಂಥದ್ದನ್ನು ನಾವು ನಂಬ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಕೆಲಸ ಮಾಡಬೇಕಾಗುತ್ತೆ. ನಾನು ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ ಧಾರವಾಡ ಮತ್ತು ಹುಬ್ಬಳ್ಳಿಯವರಿಗೆ ತುಂಬ ಕೃತಜ್ಞತೆಯನ್ನು ನಾನು ಸಮರ್ಪಿಸ್ತೀನಿ. ಇಡೀ ಸಮುದಾಯ ಮನೆ ಮನೆಗೆ ಒಬ್ಬರಂತೆ ಬಂದು ಇವತ್ತು ಈ ವಿಷಯವನ್ನು ಖಂಡನೆ ಮಾಡಿದ್ದಾರೆ. ಅದರ ಜೊತೆಗೆ ಅವತ್ತು ನಾವು ಕ್ರೈಸ್ತ ಸಮುದಾಯದವರು ಸ್ವಲ್ಪ ಸಂಖ್ಯೆಯಲ್ಲಿದ್ದಾದರೂ ನಾವು ಜೊತೆಗಿದ್ದೀವಿ ಇಂಥದಕ್ಕೆ ಅಂತ ನಾವು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾವತ್ತೂ ನಾವು ನಿಮ್ಮೊಟ್ಟಿಗಿದ್ದೀವಿ. ಈ ದೇಶದ ಯಾವ ಹೆಣ್ಣು ಮಗಳಿಗೂ ಕೂಡ ಇದು ಆಗಬಾರ್ದು ಅಂತ ನಮ್ಮ ಒಂದು ಇಚ್ಛೆ, ಅಭಿಪ್ರಾಯ. ಇದಕ್ಕೆ ಕ್ರೂರ ಶಿಕ್ಷೆ ಆಗಲೇಬೇಕು ಫಯಾಜ್ಗೆ. ನೋಡಿ, ಇದು ವಿದ್ಯಾರ್ಥಿ ಅಲ್ಲ, ಇಲ್ಲಿ ಪ್ರವೀಣನಿಗೂ ನನಗೆ ಆರೋಪಿ, ಸೌಜಾನ ನನ್ನ ಮಗಳು, ರುಕ್ಸಾನೂ ನನ್ನ ಮಗಳು. ಮಂಗಳೂರಿನಲ್ಲಿ 4 ಮುಸ್ಲಿಂ ಕುಟುಂಬದವ್ರನ್ನ ಪ್ರೀತಿ ಮಾಡಿದ ಕೊಂದು ಹಾಕಿದ್ರು ಪ್ರವೀಣ, ಅವನಿಗೂ ಕೂಡ ಅದೇ ಶಿಕ್ಷೆ ಆಗಬೇಕು. ಎಲ್ಲರಿಗೂ ಒಂದೇ ಶಿಕ್ಷೆ ಆಗಬೇಕು. ನಾನು ಮೊದಲೇ ಪದೇ ಹೇಳ್ತಾ ಇದ್ದೀನಿ, ರಾಜಕೀಯವನ್ನು ಬಿಟ್ಟು ಮಾತಾಡ್ರಿ, ಬೇಳೆ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾಳೆ ಇದು ನಿಮ್ಮ ಹೆಣ್ಮಕ್ಳಿಗೂ ಕೂಡ ಆಗ್ಬೋದು. ಬಡವಳ ಮಕ್ಕಳು ಬೀದಿಗೆ ಬಿದ್ದಿಲ್ಲ. ಹಾಗಾಗಿ ಹೆಣ್ಣಾಗಿ ನೋಡಿ, ಒಂದು ಹೆಣ್ಣ ಜೀವವಾಗಿ ನೋಡಿ. ಹೆಣ್ಣನ್ನು ಪ್ರತಿ ಸಾರಿ ನೀವು ಕಡೆಗಣಿಸ್ತಾ ಬಂದಿದ್ದೀರಿ. ಇಂಥ ಟೈಮಲ್ಲಿ ಹೆಣಗಳ ಮೇಲೆ ರಾಜಕೀಯ ನೀವು ಮಾಡಬೇಡಿ. ಮಾನವೀಯತೆ ದೃಷ್ಟಿ, ಮಾನವೀಯತೆ ನಿಮ್ಗಿರಲಿ ಅನ್ನುವಂಥದ್ದು ನಮ್ಮದು. ಹಾಗಾದರೆ ಇವತ್ತು ಅದನ್ನು ಜಾತಿ ಧರ್ಮ ಅಂತ ನೋಡೋದಾದರೆ ಇಷ್ಟು ಮನೆಗೆ ಒಬ್ಬರಂತ ಧಾರವಾಡದ ಎಲ್ಲ ಸಮಾಜದ ಮುಸ್ಲಿಂ ಸಮಾಜದ ಜನ ಇವತ್ತಿಲ್ಲಿ ಸೇರ್ತಾ ಇರಲಿಲ್ಲ. ಇವತ್ತು ಫಯಾಜ್ಗೂ ಕೂಡ ಶಿಕ್ಷೆ ಆಗಬೇಕು, ಪ್ರದೀಪ್ಗೂ ಕೂಡ ಆಗಬೇಕು, ಸೌಜನ್ಯನ ಆರೋಪಿಗೂ ಆಗಬೇಕು, ಪ್ರವೀಣನ್ಗೂ ಕೂಡ ಆಗಬೇಕು, ಕೊಪ್ಪಳದ 6 ವರ್ಷದ ಹೆಣ್ಣು ಮಗುವನ್ನು ಕೊಂದಂಥ ರಾಕ್ಷಸಿಗೂ ಕೂಡ ಶಿಕ್ಷೆ ಆಗಬೇಕು. ಅದು ನಮ್ಮ ವಾದ.